ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಿದ್ಯಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್, ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಬಲವಂತವಾಗಿ ನಿಮ್ಮನ್ನ ನೀವು ಈ ಸಿಚುವೇಶನ್ಸ್ಗೆ, ಈ ವಿಡಿಯೋಗೆ ಫಿಟ್ ಮಾಡ್ಕೊಳ್ಬಿಡಿ. ಓಕೆನಾ? ಕೆಲವರಿಗೆ ರೆಸಿನೇಟ್ ಆಗುತ್ತೆ, ಇನ್ ಕೆಲವರಿಗೆ ರೆಸಿನೇಟ್ ಆಗೋದಿಲ್ಲ. ನಿಮ್ ಸ್ಟೋರಿ ನಿಮಗೆ ಗೊತ್ತಿರುತ್ತೆ, ಕೆಲವು ಪಾಯಿಂಟ್ಸ್ ಸಹ ರೆಸಿನೇಟ್ ಆಗುತ್ತೆ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿ ಬಿಟ್ಟೋಗಿದಾರಲ್ಲ ಆ ವ್ಯಕ್ತಿಗೆ ಇವರ ನೆನಪು ಕಾಡ್ತಿದ್ಯಾ, ಇವ್ರ ನೆನಪು ಇದೆಯಾ? ಓಕೆ, ಇಲ್ಲಿ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಗೆ ನಿಮ್ಮ ಒಂದು ವ್ಯಾಲ್ಯೂ ರಿಯಲೈಸ್ ಆಗಿದೆ, ನಿಮ್ ವ್ಯಾಲ್ಯೂ ಏನು ಅಂತ ಅರ್ಥ ಆಗಿದೆ. ಅಂಡ್ ಇಲ್ಲಿ ಆ ಪರ್ಸನ್ಗಿಂತ ತುಂಬಾ ಹರ್ಟ್ ಫೀಲ್ ಆಗಿರೋದು ನೀವೇನೆ. ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಗಿಂತ ನೀವೇ ತುಂಬಾ ಹರ್ಟ್ ಫೀಲ್ ಆಗಿರೋದು. ಅಂಡ್ ಇಲ್ಲಿ ಬೇಡ, ಇನ್ನು ನನ್ನ ಲೈಫಿಗೆ ಈ ಪರ್ಸನ್ ಬೇಡ ಅನ್ನೋ ಒಂದು ಡಿಸಿಷನ್ ಮಾಡಿರೋದು ಸಹ ನೀವೇನೆ. ಆ ಪರ್ಸನ್ ಬಿಟ್ಟೋಗಿರೋದು ನಿಜ, ಬಟ್ ಆಮೇಲೆ ಆ ಬಿಟ್ಟು ಹೋದ್ಮೇಲೆ ಆ ಪರ್ಸನ್ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದಾರೆ, ಬಟ್ ನೀವು ಒಪ್ಕೊಂಡಿಲ್ಲ ಆ ಪರ್ಸನ್. ಬಿಕಾಸ್ ನೀವು ಅಗೇನ್ ನೀವು ಮೋಸ ಹೋಗೋದಿಕ್ಕೆ ಇಷ್ಟಪಟ್ಟಿಲ್ಲ. ಈ ಪರ್ಸನ್ ಸ್ವಲ್ಪ ಫ್ಲರ್ಟಿ ಎನರ್ಜಿ ಇರ್ಬೋದು ಬೇರೆಯವ್ರ ಜೊತೆಲಿ, ಅಂಡ್ ನೀವ್ ಇದ್ದಂಗೆನೆ ಇನ್ನೊಬ್ರಿಗೆ ಪ್ರಪೋಸ್ ಸಹ ಮಾಡಿರ್ಬೋದು ಈ ಪರ್ಸನ್. ಬೇರೆಯವ್ರ ಲೈಫ್ ಅಲ್ಲಿ ಇವರು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ. ಎಲ್ಲದನ್ನು ಆ ಪರ್ಸನ್ ಪ್ರಾಕ್ಟಿಕಲ್ ಆಗಿ ತಗೊಳ್ತಿದ್ರು, ಈವನ್ ನೆಗೆಟಿವ್ ನ ಸಹ ಪ್ರಾಕ್ಟಿಕಲ್ ಆಗಿ ತಗೊಳ್ತಿದ್ರು. ಈಗ ಆ ಪರ್ಸನ್ಗೆ ನಿಮ್ ನೆನಪು ತುಂಬಾನೇ ಕಾಡ್ತಿದೆ ಅಂಡ್ ಏನೋ ಒಂದು ಐಡಿಯಾ ಮಾಡ್ತಿದ್ದಾರೆ ಇಲ್ಲಿ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಿಕ್ಕೆ ನಿಮ್ ಜೊತೆಲಿ. ಬಟ್ ಇಲ್ಲಿ ನೀವು ಬಿಲ್ಕುಲ್ ಒಪ್ಕೊಳ್ತಿಲ್ಲ ಈ ಪರ್ಸನ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ಇವನ್ ನಿಮ್ಗೆ ಬೇಕಿದೆ ಈ ಪರ್ಸನ್, ತುಂಬಾ ಇಂಪಾರ್ಟೆಂಟ್ ಇದಾರೆ ಈ ಪರ್ಸನ್, ಬಟ್ ಅವರ ಫ್ಲರ್ಟಿಂಗ್ ಎನರ್ಜಿ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನಿಮಗ್ ಬೇಕು ಆ ಪರ್ಸನ್, ಬಟ್ ಸ್ಟಿಲ್ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಈ ಪರ್ಸನ್. ಅಂಡ್ ನೀವ್ ಅನ್ಕೊಂಡಿದ್ರಿ ಆ ಪರ್ಸನ್ ಜೊತೆಲಿ ಇದ್ದಾಗ ಇವರೇ ನನ್ಗೆ ಹಸ್ಬೆಂಡ್ ಆಗಿ ಬರ್ಬೇಕು ಅಥವಾ ವೈಫ್ ಆಗಿ ಬರ್ಬೇಕು, ಒಂದ್ ಫ್ಯಾಮಿಲಿ, ನಾವೇ ಒಂದ್ ಫ್ಯಾಮಿಲಿ ಆಗಿ ಇರ್ಬೇಕು ಅನ್ನೋ ಕನ್ಸುಗಳೆಲ್ಲ ನೀವು ತುಂಬಾನೇ ಕಟ್ಟಿದ್ರಿ. ಬಟ್ ಈ ಪರ್ಸನ್ ಕಡೆಯಿಂದ ನಿಮ್ಗೆ ಮೋಸ ಆಗಿದೆ. ನೀವು ಆ ಕನ್ಸುಗಳನ್ನ ಕಟ್ಕೊಂಡು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಒಂದು ಕಮಿಟ್ಮೆಂಟ್ ಅಂತ ತಗೋಬೇಕು, ಅಥವಾ ನಾನೇ ಜವಾಬ್ದಾರಿಗಳನ್ನ ತಗೋಬೇಕು, ಈ ಪರ್ಸನ್ಗೂ ನಾನು ಸಪೋರ್ಟ್ ಮಾಡ್ಬೇಕು ಅನ್ನೋ ರೀತಿಲಿ ನೀವು ತುಂಬಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಿ ನಿಮ್ ಲೈಫಲ್ಲಿ. ಬಟ್ ಒಂದಿನ ಈ ಪರ್ಸನ್ ಮಾಡಿರೋ ಮೋಸ ನಿಮ್ಗೆ ಗೊತ್ತಾಗಿ ಅನ್ನೋದಕ್ಕಿಂತ ಈ ಪರ್ಸನ್ ಫ್ಲರ್ಟಿಂಗ್ ಎನರ್ಜಿ ನಿಮ್ಗೆ ಫಸ್ಟ್ ಇಂದಾನೇ ಗೊತ್ತಾಗಿತ್ತು, ಬಟ್ ಸ್ಟಿಲ್ ನೀವು ತುಂಬಾನೇ ಚಾನ್ಸ್ಗಳನ್ನ ಕೊಟ್ಟು ಈ ಪರ್ಸನ್ ಜೊತೆ ರೀಕನ್ಸಿಲೇಷನ್ ಮಾಡ್ಕೊಳ್ತಿದ್ರಿ. ಅಂಡ್ ನೀವು ಇವತ್ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನೀವು ತುಂಬಾ ನಂಬಿದ್ರಿ. ಬಟ್ ಈ ಪರ್ಸನ್ ಇಲ್ಲಿ ಚೇಂಜ್ ಆಗ್ದಿಲ್ದಿದ್ದಕ್ಕೆ
ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಸೊ ಈ ಸಿಚುವೇಶನ್ ಮೇಲೆ, ಈ ರೀಸನ್ ಮೇಲೆ ನಿಮ್ಮಿಬ್ರಲ್ಲೂ ಬ್ರೇಕಪ್ ಆಯ್ತು ಅನ್ನೋದು ಕಾಣ್ತಿದೆ ಇಲ್ಲಿ. ಸೊ ಈಗ ಈ ಪರ್ಸನ್ ನಿಮ್ ಕಡೆ ಅಪ್ರೋಚ್ ಮಾಡೋ ಚಾನ್ಸಸ್ ತುಂಬಾ ಇದೆ. ನ್ಯೂ ಬಿಗಿನಿಂಗ್ ಮಾಡ್ಬೇಕು, ರಿಕನ್ಸಿಲೇಷನ್ ಮಾಡ್ಕೋಬೇಕು ಅನ್ನೋದಿದೆ. ಬಟ್ ಸ್ಟಿಲ್ ಈ ಪರ್ಸನ್ ಇನ್ನು ಪ್ರಾಕ್ಟಿಕಲ್ ಆಗಿದ್ದಾರೆ. ನೀವೇನಾದ್ರೂ ಒಪ್ಕೊಂಡ್ರಿ ಈ ಪರ್ಸನ್ ಅಂತಂದ್ರೆ ಮತ್ತೆ ರಿಪೀಟ್ ಈ ಫ್ಲರ್ಟಿಂಗ್ ಎನರ್ಜಿ ಅನ್ನೋದು ಇನ್ನು ನಿಂತಿಲ್ಲ ಇವ್ರ ಲೈಫ್ ಅಲ್ಲಿ. ಸೊ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಈಗ ಸದ್ಯಕ್ಕೆ ಈ ಪರ್ಸನ್ ಬಿಟ್ಟಿರ್ಬೋದು ಅದನ್ನ, ನಿಮ್ಮನ್ನ ಒಪ್ಸೋದಕ್ಕೋಸ್ಕರ. ಈವನ್ ಆ ಪರ್ಸನ್ಗೆ ನೀವೇ ಇಂಪಾರ್ಟೆಂಟ್ ಇದ್ದೀರಾ, ಬಟ್ ಸ್ಟಿಲ್ ಅವರಿಗೆ ಫ್ಲರ್ಟಿಂಗ್ ಎನರ್ಜಿ ಅನ್ನೋದು ತುಂಬಾನೇ ಇದೆ. ಬೇರೆಯವ್ರನ್ನ ಫ್ಲರ್ಟ್ ಮಾಡೋದು, ಮಾತಾಡ್ಸೋದು. ಸೊ ಇದರಿಂದ ನಿಮ್ಗೆ ಈ ಪರ್ಸನ್ ನ ಬಿಡಕ್ ಆಗ್ತಿಲ್ಲ. ಅವ್ರ ಪ್ರೀತಿ ನಿಮ್ಗೆ ಗೊತ್ತಿದೆ, ಬಟ್ ಸ್ಟಿಲ್ ಆ ಥರ್ಡ್ ಪಾರ್ಟೀಸ್ಗೆ ಈ ಪರ್ಸನ್ ವ್ಯಾಲ್ಯೂ ಮಾಡೋದು ನಿಮಗೆ ಇಷ್ಟ ಇಲ್ಲ. ಅದು ತಪ್ಪದು. ಈಗ ನೀವ್ ಇಷ್ಟು ಈ ಪರ್ಸನ್ ಎಲ್ಲ ಅಂತ ನೀವ್ ಅನ್ಕೊಂಡಿದ್ದಾಗ ಇವ್ರು ಆ ರೀತಿ ಮಾಡೋದು ತಪ್ಪು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಬಟ್ ಈಗ ಅವ್ರ ಐಡಿಯಾ ಮಾಡಿರೋದೇ ಹೇಗಾದ್ರೂ ಮಾಡಿ ರಿಕನ್ಸಿಲೇಷನ್ ಮಾಡ್ಬೇಕು, ಇನ್ನೊಂದ್ ಏನೋ ಹೊಸ ಐಡಿಯಾ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನೀವು ಒಪ್ಕೊಳ್ತಿಲ್ಲ ಏನಕ್ಕೂ. ಹಾಗಂತ ನೀವೇನ್ ಮೂವ್ ಆನ್ ಆಗಿಲ್ಲ, ನಿಮ್ಗೂ ಈ ಪರ್ಸನ್ ಬೇಕಿದ್ದಾರೆ, ಬಟ್ ನೀವು ಇಗ್ನೋರ್ ಮಾಡ್ತಿದ್ದೀರಾ ಅವ್ರ ಪಾಠ ಕಲೀಲಿ ಅಂತ. ಸಿ, ನೀವು ಒಪ್ಕೊಳ್ತಿಲ್ವಲ್ಲ, ಸೊ ಇದರಿಂದ ಈ ಪರ್ಸನ್ಗೆ ಸ್ವಲ್ಪ ಈಗೋ ಅನ್ನೋದು ಜಾಸ್ತಿ ಆಗ್ತಿದೆ ಅಂಡ್ ಡಿಪ್ರೆಷನ್ ಮೋಡ್. ನಿಮಗೆ ಏನ್ ಫೀಲಿಂಗ್ಸ್ ಅಂದ್ರೆ ಎಲ್ರ ಜೊತೆಲೂ ಫ್ಲರ್ಟ್ ಮಾಡ್ತಾರೆ ಅಂಡ್ ಥರ್ಡ್ ಪಾರ್ಟಿ ಯಾರಾದ್ರೂ ಸೃಷ್ಟಿ ಆಗ್ಬಿಟ್ರೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನೀವು ಈ ಪರ್ಸನ್ ನ ಒಪ್ಕೊಳ್ತಿಲ್ಲ. ಓಕೆ, ನೀವು ಮಾಡ್ತಿರೋದು ಕರೆಕ್ಟ್ ಇದೆ, ಬಟ್ ನೀವು ಇವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ನಿಮ್ ಲೈಫ್ ನ ನೀವು ಹಾಳು ಮಾಡ್ಕೋಬೇಡಿ. ಓಕೆನಾ? ಬಟ್ ಆ ಪರ್ಸನ್ಗೆ ಹಾರ್ಟ್ ಬ್ರೇಕ್ ಅನ್ನೋದಿದೆ ಇಲ್ಲಿ. ಹಾರ್ಟ್ ಬ್ರೇಕ್ ಇದೆ, ಡಿಪ್ರೆಷನ್ ಅಲ್ಲೂ ಇದಾರೆ. ಬಟ್ ಸ್ಟಿಲ್ ನೋಡಿ, ಈ ರಿಲೇಶನ್ಶಿಪ್ ಮತ್ತೆ ರಿಕನ್ಸಿಲೇಷನ್ ಆಯ್ತು ಅಂತಂದ್ರೆ ಈಗ ನಡೆದಿರೋ ಪ್ರಾಬ್ಲಮ್ಸ್ ಮತ್ತೆ ರಿಪೀಟ್ ಆಗುತ್ತೆ. ಬಿಕಾಸ್ ಈ ಪರ್ಸನ್ಗೆ ಮೈಂಡ್ ಸ್ಟೇಬಲ್ ಇಲ್ಲ, ನಿಮ್ಮನ್ನ ಬಿಟ್ಟು ಇರಕ್ಕೂ ಆಗೋದಿಲ್ಲ. ಅಂಡ್ ಮೈಂಡ್ ವೈಸ್ ಸಹ ಆ ಪರ್ಸನ್ ಸ್ಟೇಬಲ್ ಆಗಿ ಇಲ್ಲ. ನಿಮಗಿರೋ ಅಷ್ಟು ಮೆಚೂರಿಟಿ ಆ ಪರ್ಸನ್ಗಿಲ್ಲ. ಈ ಪರ್ಸನ್ ಒಂದ್ಸಲ ಕೂತು ಯೋಚನೆ ಮಾಡಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ಅದನ್ನ ತಿದ್ಕೊಂಡು ಸರಿ ಮಾಡ್ಕೋಬಹುದು. ಬಟ್ ನೀವ್ ಏನ್ ಇಗ್ನೋರ್ ಮಾಡ್ತಿದ್ದೀರಲ್ಲ, ಖಂಡಿತ ಅದು ಕರೆಕ್ಟ್ ಆಗಿದೆ. ಇಗ್ನೋರ್ ಮಾಡಿ ಅಂಡ್ ಡಿಟ್ಯಾಚ್ ಫೀಲ್ ಮಾಡ್ಕೊಳ್ಳಿ, ಡಿಟ್ಯಾಚ್ಮೆಂಟ್ ಆಗಿ ಆ ಪರ್ಸನ್ ಇಂದ. ಆಗ ಖಂಡಿತ ಆ ಪರ್ಸನ್ ಅಲ್ಲಿ ಚೇಂಜಸ್ ಬರುತ್ತೆ. ಈಗ ಮುಂಚೆ ಇದ್ದಿದ್ದಷ್ಟು ಫ್ಲರ್ಟಿಂಗ್ ಈಗ ಕಾಣ್ತಿಲ್ಲ, ಬಟ್ ಸ್ಟಿಲ್ ಅದಿದೆ. ಅಂಡ್ ಅಥವಾ ನಿಮ್ಗೋಸ್ಕರ ಚೇಂಜ್ ಆಗಿರ್ಬೋದು ಈಗ ಪರ್ಸನ್. ಬಟ್ ಈ ಪರ್ಸನ್ ಹೇಗೆ ಅಂತಂದ್ರೆ, ನೀವ್ ಸಿಕ್ಕದ್ಮೇಲೆ ಮತ್ತೆ ಈ ಪರ್ಸನ್ ಅದನ್ನೇ ರಿಪೀಟ್ ಮಾಡ್ತಾರೆ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಸ್ವಲ್ಪ ಕೇರ್ಫುಲ್ ಆಗಿರಿ ಅಂಡ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಅಥವಾ ನಿಮ್ಗೆ ಬೇಡವಾ, ನಿಜವಾಗ್ಲೂ ನಿಮ್ಗೆ ಬೇಡ ಅನ್ಸಿದ್ಯಾ, ಖಂಡಿತ ನೀವು ಮೂವ್ ಆನ್ ಆಗ್ಬೋದು. ಬಟ್ ಇಲ್ಲಿ ನಿಮ್ಗೂ ಬೇಕು ಅನ್ನೋದು ಕಾಣ್ತಾ ಇದೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಅವ್ರಿಗೀಗ ಈಗೋ ಅನ್ನೋದು ಸಹ ಎಂಡ್ ಆಗಿದೆ. ಒಂದು ಅವ್ರ ಫ್ಯಾಮಿಲಿದು ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು ಆ ಪರ್ಸನ್ಗೆ, ಅದರಿಂದನೂ ಸಹ ಈ ಪರ್ಸನ್ ಸ್ವಲ್ಪ ಚೇಂಜಸ್ ಬಂದಿದ್ದಾರೆ. ಅಂಡ್ ನಿಮಗೆ ಏನ್ ಭಯ ಅಂದ್ರೆ, ಆ ಪರ್ಸನ್ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಯಾರಾದ್ರೂ ಇದಾರ, ಅವ್ರ ಎಲ್ಸ್ ಆಪ್ಷನ್ಸ್ ಇದೆಯಾ, ಬಿಕಾಸ್ ಈ ಪರ್ಸನ್ ಇಷ್ಟು ಫ್ಲರ್ಟ್ ಮಾಡ್ತಾರಲ್ವಾ ಅನ್ನೋ ಒಂದು ಭಯ ನಿಮಗಿದೆ. ಅಥವಾ ಯಾರಾದ್ರೂ ಹೇಳ್ಕೊಡ್ತಿದಾರ ಈ ಪರ್ಸನ್ ಈ ರೀತಿ ಮಾಡೋದಿಕ್ಕೆ, ಈ ರೀತಿಯಾದ ಕನ್ಫ್ಯೂಷನ್ಸ್ ತುಂಬಾ ಇದೆ ನಿಮಗೆ. ಸೊ ಇದರಿಂದ ನೀವು ಅವ್ರನ್ನ ನಂಬಕ್ ಆಗ್ತಿಲ್ಲ. ಬಟ್ ಆ ಪರ್ಸನ್ ಬೇಕು, ಸ್ಟಿಲ್ ಅವ್ರು ಏನೇ ಮಾಡಿರ್ಲಿ, ಹೇಗೆ ಇದ್ರು ಆ ಪರ್ಸನ್ ನಿಮಗ್ ಬೇಕು ಅನ್ನೋ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆನಾ? ಬಟ್ ನೀವು ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದೀರಾ ಇಲ್ಲಿ.
ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದೀರಾ. ನ್ಯೂ ಬಿಗಿನಿಂಗ್ ನ ಯಾವ ರೀತಿ ಮಾಡ್ಬೇಕು, ಬಟ್ ಆ ಪರ್ಸನ್ ಬಂದ್ರೆ ನಾನು ಒಪ್ಕೊಂಡ್ಲಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸ್ ತುಂಬಾ ಇದೆ ನಿಮ್ಗೆ. ಬಟ್ ಸದ್ಯಕ್ಕೆ ನೀವು ಒಪ್ಕೊಂಡ್ರುನು ಅವ್ರ ಆಕ್ಷನ್ಸ್ ನ ನೋಡಿ ಅವರಲ್ಲಿ ಎಷ್ಟು ಮಟ್ಟಕ್ಕೆ ಚೇಂಜಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಈಗ ಎಲ್ರೂ ಒಂದೇ ತರ ಇರೋದಿಲ್ಲ. ಈ ತರ ಫ್ಲರ್ಟಿಂಗ್ ಎನರ್ಜಿ ಇರೋಂತ ಪರ್ಸನ್ ಅಲ್ಲಿ ಕೆಲವರಲ್ಲಿ ಅಟ್ಲೀಸ್ಟ್ 150% ಜನನಾದ್ರೂ ಚೇಂಜ್ ಆಗಿರ್ತಾರೆ ಪಾಸಿಟಿವ್ ವೇನಲ್ಲಿ. ಯಾರೋ ಒಬ್ಬೊಬ್ರು ಇನ್ನು ಉಳಿದ ಒಂದು 20-30% ಅಥವಾ ಇನ್ 50% ಜನನೇ ಚೇಂಜ್ ಆಗ್ದಿಲ್ದಿರ ಇರ್ಬೋದು. ಅಥವಾ ಕೆಲವ್ರು ಚೇಂಜ್ ಆಗಿ ಇನ್ ಮುಂದೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ಬೋದು ಆ ತಪ್ಪುಗಳನ್ನ. ಸೊ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಸಪೋಸ್ ನೀವು ಎಂಡ್ ಮಾಡ್ತೀರಾ ಅಂತಂದ್ರು ಓಕೆ, ನಿಮ್ ಫ್ಯೂಚರ್ ಚೆನ್ನಾಗಿದೆ. ಆರ್ಎಲ್ಸ್ ನೀವು ಕಂಟಿನ್ಯೂ ಮಾಡ್ತೀರಾ ಅಂತಂದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಈ ಪರ್ಸನ್ ನ ಕ್ಲಾರಿಟಿ ತಗೊಳ್ಳಿ. ಕ್ಲಿಯರ್ ಆಗಿ ನೋಡಿ ಈ ಪರ್ಸನ್. ಓಕೆನಾ? ಕನ್ಫ್ಯೂಷನ್ಸ್ ಇಟ್ಕೊಂಡ್ ಮಾತ್ರ ಒಪ್ಕೊಳ್ಬೇಡಿ. ನೀವೀಗ ಏನ್ ಇಗ್ನೋರ್ ಮಾಡ್ತಿದ್ದೀರಲ್ಲ ಅದು ಎಕ್ಸಾಕ್ಟ್ ಕರೆಕ್ಟ್ ಆಗಿದೆ. ಇದು ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್ಗೆ. ಅವರಿಗೆ ತುಂಬಾ ನೆನಪಿದೆ, ಕಾಂಟ್ಯಾಕ್ಟ್ ಮಾಡ್ಬೇಕು, ಮಾತಾಡ್ಬೇಕು. ಬಿಕಾಸ್ ಆ ಪರ್ಸನ್ ತುಂಬಾ ಟ್ರೈ ಮಾಡಿದ್ದಾರೆ, ನಿಮಗೆ ಗೊತ್ತಿದೆ. ಬಟ್ ನೀವು ಸ್ವಲ್ಪ ನೆಗೆಟಿವ್ ಆಗಿ ಆಗಿದ್ದೀರಾ ಆ ಪರ್ಸನ್ ವಿಚಾರವಾಗಿ. ಬಿಕಾಸ್ ಆ ಪರ್ಸನ್ ಮಾಡಿರೋ ಮೋಸ ಅಂಡ್ ಆ ಪರ್ಸನ್ ಚೇಂಜ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಅದು. ಸೊ ನೀವು ಎಕ್ಸಾಕ್ಟ್ ಆಗಿ ಕರೆಕ್ಟ್ ವೇನಲ್ಲೇ ಇದ್ದೀರಾ. ಸಪೋಸ್ ನಿಮ್ಗೆ ಈ ಪರ್ಸನ್ ಸೆಟ್ಟೇ ಆಗ್ಲಿಲ್ಲ ಅಂತಂದ್ರೆ ನೀವು ತಲೆನೇ ಕೆಡ್ಸ್ಕೋಬೇಡಿ. ಇಲ್ಲಿ ತುಂಬಾ ಜನಕ್ಕೆ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಹೊಸ ಪರ್ಸನ್ ನಿಮ್ ಲೈಫ್ಗೆ ಬರೋ ಚಾನ್ಸಸ್ ಸಹ ಇದೆ ಇಲ್ಲಿ. ಇದು ಗೈಡೆನ್ಸ್ ಇದು. ಓಕೆನಾ? ಯಾರೆಲ್ಲ ಮೂವ್ ಆನ್ ಆಗ್ಬೇಕು ಅಂತ ಇದ್ದೀರಾ ಅಂತವ್ರಿಗೆ ಇದು ಅನ್ವಯಿಸುತ್ತೆ ಈ ಗೈಡೆನ್ಸ್ ಬಂದು. ಓಕೆ, ಇನ್ನು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಲ್ಲ, ಸ್ಟಿಲ್ ಮೋರ್ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ. ಅವ್ರ ಬಗ್ಗೆ ಕ್ಲಾರಿಟಿ ತಗೊಂಡು ನೀವು ಆ ಪರ್ಸನ್ ಜೊತೆ ಮುಂದೆ ಹೋಗಿ. ಇಲ್ಲ ಅಂತಂದ್ರೆ ನೀವು ಕ್ಲಾರಿಟಿ ಇಲ್ದಿರಾ ನನ್ನ ತಲೆ ಏನು ಓಡ್ತಾ ಇಲ್ಲ, ಇವರು ನನ್ನ ಬಿಡ್ತಾ ಇಲ್ಲ, ಈ ರೀತಿ ಮಾಡ್ತಾ ಇದ್ದಾರೆ, ಖಂಡಿತ ದಯವಿಟ್ಟು ಟ್ರ್ಯಾಪ್ ಆಗ್ಬೇಡಿ. ಆ ಎನರ್ಜಿಗೆ ಟ್ರ್ಯಾಪ್ ಆಗ್ಬೇಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಇದು ಜನರಲ್ ರೀಡಿಂಗ್. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ನಿಮ್ ಸಿಚುವೇಶನ್ಗೆ ರೆಸೊನೇಟ್ ಆದ್ರೆ ಈವನ್ ನಿಮ್ ಪರ್ಸನ್ ಕಡೆಗೂ ಇದು ರೆಸೊನೇಟ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.